ಈ ಬೀಚಲ್ಲಿ ಕಾರ್ ಡ್ರೈವ್ ಮಾಡ್ಬೋದು ಅಂತ ಹೇಳಿ ಇವರು ಒಳಗಡೆ ಕಳ್ಸಿದ್ರು. ಬೆಳಗ್ಗೆನೆ ಬೇಗ ಎದ್ದು ಫಸ್ಟ್ ಪೂಜೆಗೆ ಹೋಗಿ ಶಿವನೇ ಶಂಭುಲಿಂಗ ಅಂತ ದರ್ಶನ ಮಾಡ್ಕೊಂಡು ಮುರುಡೇಶ್ವರದಿಂದ ಕುಂಬಾಸಿಗೆ ಬಂದ್ವಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜನ ಕಮ್ಮಿ ಇದ್ದಿದ್ ಕಣ, ಇಲ್ಲೂ ದರ್ಶನ ಬೇಗನೆ ಆಗೋಯ್ತು. ಇವತ್ತೆಲ್ಲ ಟೆಂಪಲ್ ರನ್ನೇ ನಮ್ದು. ಕುಂಬಾಸಿಯಲ್ಲೇ ಇನ್ನೊಂದು ಫೇಮಸ್ ದೇವಸ್ಥಾನ ನಮ್ಮ ಆನೆಗುಡ್ಡ ಗಣೇಶ. ಗಣೇಶನ್ ದರ್ಶನ ಮಾಡ್ಕೊಂಡಿದ್ ನಮ್ಗೆ ಬೋನಸ್ ಆಗಿ ಶ್ರೀ ಪೇಜಾವರ ಶ್ರೀಗಳ ದರ್ಶನನೂ ಆಗೋಯ್ತು. ತುಂಬಾನೇ ಖುಷಿ ಆಯ್ತು ಶ್ರೀಗಳನ್ನ ಇಷ್ಟೊಂದು ಹತ್ತಿರದಿಂದ ನೋಡಿ. ಹಾಗೆ ಕದ್ರಿ ಮಂಜುನಾಥ ಸ್ವಾಮಿ, ಮಂಗಳೂರಲ್ಲಿ ಮಂಗಳಾದೇವಿ ದೇವಸ್ಥಾನ ನೋಡ್ಕೊಂಡು ನಾವು ಎಂಟರ್ ಆಗಿದ್ದೆ ಗಾಡ್ಸ್ ಓನ್ ಕಂಟ್ರಿ ಕೇರಳಗೆ. ಕೇರಳದಲ್ಲಿ ನಾವು ಮೊದಲು ವಿಸಿಟ್ ಮಾಡಿದ್ದು ಕಾಸರಗೋಡು ಬೇಕಲ್ ಫೋರ್ಟು. ಇದು ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲೇ ಇತ್ತು. ಇವಾಗಲೂ ದೇವಸ್ಥಾನದ ಮೇಲೆ ನಮ್ಮ ಕನ್ನಡ ಅಕ್ಷರ ಕಾಣ್ಬೋದು. ಟೈಮು 6 ಗಂಟೆ ಆಗಿತ್ತು. ಕಸ್ಟಮರ್ನ ಕರ್ಕೊಂಡು ಬಂದು ಈ ಹೋಟ್ಲಲ್ಲಿ ಡ್ರಾಪ್ ಮಾಡಿದೆ. ನಾಳೆ ಕಣ್ಣೂರ್ಗೆ ಹೋಗ್ಬೇಕು. ದಿ ನೆಕ್ಸ್ಟ್ ಡೇ ಕಣ್ಣೂರಿನಲ್ಲಿ ಫಸ್ಟ್ ವಿಸಿಟ್ ಮಾಡಿದ್ದು ಅರಕಲ್ ಮ್ಯೂಸಿಯಂಗೆ. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಬೀಚ್ ಡ್ರೈವ್ಗೆ. ರೋಡ್ ನೋಡ್ತಾ ಇದ್ರೆ ಡೆಡ್ ಎಂಡ್ ಆಗೋಯ್ತು. ಇಲ್ಲಿರೋರು ಹೇಳಿದ್ರು ಒಳಗಡೆ ಹೋಗಿ ಇದೇ ಬೀಚ್ ಇನ್ ಡ್ರೈವ್ ಅಂತ ಅನ್ಬಿಟ್ಟು. ಒಳಗಡೆ ಹೋಗಕ್ಕೆ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು. ಅಣ್ಣ ಹೇಳಿದ್ರು ಅಂತ ಧೈರ್ಯ ಮಾಡಿ ಒಳಗ್ ಬಂದ್ಮೇಲೆ ಗೊತ್ತಾಯ್ತು ಇಡೀ ಏಷ್ಯಾಗೆ ಲಾರ್ಜೆಸ್ಟ್ ಬೀಚ್ ಇನ್ ಡ್ರೈವ್ ಅಂತ. ಗೊತ್ತಾದ್ಮೇಲೆ ಸುಮ್ನಿರ್ತೀವ? ನಮ್ಮ ಬೇಬಿನ ಕರ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸಿ ಸ್ಟಂಟ್ ಮೇಲೆ ಸ್ಟಂಟ್ ಮಾಡಿ ನಮ್ಮ ಕಸ್ಟಮರ್ಗೂ ವಿಡಿಯೋ ಮಾಡಿಕೊಟ್ಟೆ. ಕಸ್ಟಮರ್ ವಿಡಿಯೋ ನೋಡಿ ಫುಲ್ಲು ಖುಷಿ ಆಗೋದ್ರು. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ನಮಗೆ. ನೋಡಿ ಅದೇ ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳಿದೆ. ಬೀಚ್ ಪಕ್ಕನೇ ಇರೋ ಈ ರೆಸಾರ್ಟ್ನಲ್ಲಿ ಕಸ್ಟಮರ್ನ ಸ್ಟೇಗೆ ಅಂತ ಬಿಟ್ಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.